ಸಂಕ್ರಾಂತಿ ಬಳಿಕ ಸರ್ಕಾರಕ್ಕೆ ಸಂಪುಟ ಸರ್ಜರಿ ಆಗೋದು ಫಿಕ್ಸಾ? ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿ ದಂಡಯಾತ್ರೆನ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಸರ್ಜರಿಯ ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾದ್ರೆ ಸಂಕ್ರಾಂತಿ ಬಳಿಕ ಸರ್ಕಾರಕ್ಕೆ ಸಂಪುಟ ಸರ್ಜರಿ ಫಿಕ್ಸಾ ಅನ್ನುವಂಥದ್ದು ಬಹಳ ದಿನಗಳಿಂದಲೂ ಕೂಡ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ಕೂಗು ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ. ಈಗ ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಸರ್ಜರಿಯ ಬಗ್ಗೆ ಚರ್ಚೆ ಆಗುತ್ತಾ? ಕ್ಯಾಬಿನೆಟ್ ಪುನಾರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯ ಕುರಿತು ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಕೈ ಸೇರಿರುವಂತಹ ಸಚಿವರ ರಿಪೋರ್ಟ್ ಕಾರ್ಡ್. ಸಚಿವ ಸಂಪುಟ ಪುನಾರಚನೆಗೆ ಸಿಎಂ ಡಿಸಿಎಂ ಭಿನ್ನ ರಾಗವನ್ನೇ ಹಾಡ್ತಿದ್ದಾರೆ. ತಮ್ಮದೇ ಲೆಕ್ಕಾಚಾರದಲ್ಲಿ ಇಬ್ರು ಕೂಡ ಇದ್ದಾರೆ. ಸಿಎಂ ಲೆಕ್ಕಾಚಾರನೇ ಬೇರೆ, ಡಿಸಿಎಂ ಲೆಕ್ಕಾಚಾರನೇ ಬೇರೆ. ಇಬ್ಬರ ತಂತ್ರಗಾರಿಕೆಯ ಹಿಂದೆ ಅಧಿಕಾರ ಹಂಚಿಕೆ ಸೂತ್ರ. ಇಬ್ಬರ ಭಿನ್ನ ರಾಗದಿಂದ ಕ್ಯಾಬಿನೆಟ್ ಪುನಾರಚನೆಯ ಜಟಾಪಟಿ ಆಗ್ತಾ ಇದೆ. ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಆಗ ಹೈಕಮಾಂಡ್ ಜೊತೆ ಈ ಕುರಿತಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಡಿನ್ನರ್ ಮೀಟಿಂಗ್ನಲ್ಲಿ ಆಪ್ತ ಸಚಿವರ ಜೊತೆ ಸಿಎಂ ಚರ್ಚಿಸಿದ್ದಾರೆ. ಆರು ತಿಂಗಳ ಒಳಗೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸದ ಡಿಕೆ ಸುರೇಶ್ ಭವಿಷ್ಯ ನುಡಿದಿದ್ದಾರೆ. ಡಿಕೆಶಿ ಸಿಎಂ ಆಗೋ ದಿನಗಳ ಹತ್ತಿರ ಬಂದಿದೆ. ಸುಧಾಕರ್ ಅವರು ಹೇಳಿದಂತಹ ಮಾತಿದು. ಹಾಗಾಗಿನೇ ಡಿನ್ನರ್ ಪಾರ್ಟಿಗಳು ಮಾಡ್ತಾ ಇದ್ದಾರೆ. ಡಿಸಿಎಂ ಅವರನ್ನ ಫಾರಿನ್ ಟ್ರಿಪ್ಗೆ ಕಳುಹಿಸಿ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಫಾರಿನ್ ಟ್ರಿಪ್ಗೆ ಕಳುಹಿಸಿ ಇಲ್ಲಿ ರಾಜ್ಯದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್ಗಳು ಆಗ್ತಾ ಇದೆ ಅಂತ ಸುಧಾಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ. ಕಾಂಗ್ರೆಸ್ಸಲ್ಲಿ ಇಲ್ವಾ? 35 ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ? ಬಿ ಜೆ ಪಿಯಲ್ಲಿ ಮಾಡಿದ್ವಾ? ನ್ಯೂ ಇಯರ್ ಪಾರ್ಟಿ. ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲಿ ಯಾರು ಮಾಡಿದ್ರಪ್ಪ? ಯಾಕೆ ಮಾಡಿದರು? ಇನ್ನು ಡೆಪ್ಟಿ ಸಿ ಎಮ್ ಆಗುವಂಥ ದಿನಗಳು ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಸರ್. ಇನ್ನೇನು ಹತ್ರ ಇನ್ನೊಂದು 6 ತಿಂಗಳಲ್ಲಿ ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ. ಇರೋದಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ. ಕಾಂಗ್ರೆಸ್ಸಲ್ಲಿ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಜೆಟ್ನ ನಂತರ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ಧ ವರ್ಸಸ್ ಯೋಧ ಕಾಂಗ್ರೆಸ್ನಲ್ಲಿ ಈಗಾಗಲೇ ಶುರುವಾಗಿದೆ. ರಾಜಕೀಯ ದಾಳ ಉರುಳಿಸಲು ಸಿಎಂ ಮುನ್ನುಡಿ ಬರೆದಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟು ಕೊಡೋಕೆ ಸಿದ್ಧರಿಲ್ಲ. ಸಿದ್ದರಾಮಯ್ಯರನ್ನ ಮುಂದುವರಿಸಲು ವಿರೋಧಿಗಳು ಕೂಡ ಸಿದ್ಧರಿಲ್ಲ. ಡಿಕೆಶಿ ಅನುಪಸ್ಥಿತಿಯಲ್ಲಿ ನಿನ್ನೆ ಮೀಟಿಂಗ್ ನಡೆದಿದೆ. ಸರ್ಕಾರದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಈ ಮೀಟಿಂಗ್ಗೆ ಸಾಕ್ಷಿ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ರಾಜೀನಾಮೆ ಕೊಡ್ತಾರೆ. ಆ ಅಂಡರ್ಸ್ಟ್ಯಾಂಡಿಂಗ್ ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಯಾವುದೂ ಕೂಡ ಬಹಿರಂಗ ಸತ್ಯ ಇದೆ, ಎಲ್ಲೂ ಕೂಡ ಬಚ್ಚಿಟ್ಟಿಲ್ಲ ಈ ವಿಚಾರವನ್ನು. ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಬೇಕು, ಆಡಳಿತ ಪಕ್ಷದ ಮಂತ್ರಿಗಳೇ ಹೇಳಬೇಕು. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಳೆದ 2 ವರ್ಷದ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ. ಗ್ಯಾರಂಟಿಗಳ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಲ್ಲ ಅಂತ ಹೇಳ್ತಾರೆ. ಆದರೆ ಆಡಳಿತ ಪಕ್ಷದ ಶಾಸಕರ ಬಾಯಲ್ಲಿ ತಾವು ಕೇಳಬೇಕು. ಕಾಗವಾಡದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರಿರ್ಬೋದು, ಆರ್ ವಿ ದೇಶಪಾಂಡೆ ಅವರಿರ್ಬೋದು,
ಸನ್ಮಾನ್ಯ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಅಥವಾ ಪ್ರಾಯೋಜಿತ ಔತಣಕೂಟ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಏರ್ಪಾಡಾಗಿತ್ತು. ಅಲ್ಲಿ ಬಿರಿಯಾನಿ ತಿಂದರೋ ಮತ್ತೊಂದು ತಿಂದರೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಔತಣಕೂಟ ಏನೋ ಭಾಳ ಸಾಮಾನ್ಯವಾಗಿ ನಡೀತಾ ಇರ್ತದೆ ಅಂತೇಳಿ ನೀವು ಭಾವಿಸಿದ್ರೆ ತಪ್ಪಾಗ್ತದೆ. ಮುಖ್ಯಮಂತ್ರಿಗಳು ಪ್ರಾಯೋಜಿತ ಔತಣಕೂಟ ನೆನ್ನೆನೋ ನಡೆದಿದೆ. ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತೇಳಿದ್ರೆ, DK ಶಿವಕುಮಾರ್ ಅವರು ಹೊರದೇಶಕ್ಕೆ ಹೋದಾಗ ಅವರ ಅನುಪಸ್ಥಿತಿಯಲ್ಲಿ ಈ ಔತಣಕೂಟ ನಡೆದಿರ್ತಕ್ಕಂಥದ್ದು. ಒಳಗೆ ಏನೇನು ಚರ್ಚೆಗಳು ಆಗಿರ್ಬೋದು, ಅಲ್ಲಿ ಯಾರ್ಯಾರು ಇದ್ದರು ಮುಖ್ಯಮಂತ್ರಿಗಳಾದಿಯಾಗಿ. ಮೈಸೂರಿನಲ್ಲಿ KRS ರಸ್ತೆಗೆ ಸಿಎಂ ಹೆಸರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ರಾಜಕೀಯ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಮೂಡ ವಿವಾದದ ಕೆಸರೆ ಗ್ರಾಮಕ್ಕೆ ಸಿಎಂ ಹೆಸರಿಡ್ಲಿ, ಇಡೀ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಕೊಡುಗೆ ಕೊಟ್ಟಿದ್ದಾರೆ, ಈ ರಾಜ್ಯಕ್ಕೂ ಅವರ ಹೆಸರಿಡ್ಲಿ ಅಂತ ಕುಮಾರಸ್ವಾಮಿಯವರು ಟಾಂಗ್ ಕೊಟ್ಟಿದ್ದಾರೆ. ಮಹಾರಾಜರ ಮನೆತನಕ್ಕೆ ಯಾಕೆ ಅಪಮಾನ ಮಾಡ್ತಾ ಇದ್ದಾರೆ? ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಜಾಣ ಮೌನದಲ್ಲಿದ್ದಾರೆ. ತಮ್ಮ ಬೆಂಬಲಿಗರನ್ನ ಚೂ ಬಿಟ್ಟು ರಸ್ತೆಗೆ ಹೆಸರಿಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಹೇಳಿರೋದು. ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ? ನಾನು BJP ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ, ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ? ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು, ಆ ಪ್ರಿನ್ಸೆಸ್ ರಸ್ತೆಯನ್ನು ಬದಲಾವಣೆ ಮಾಡಿ, ಹೆಸರನ್ನು ಬದಲಾವಣೆ ಮಾಡಿ ಇವ್ರ ಹೆಸರಿಡಬೇಕು ಅಂತಕ್ಕಂಥ ಒಂದು ಮುನ್ನೆಲೆಗೆ ಬಂತಲ್ಲ. ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ, ಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ? ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು, ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು, ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯ್ತಲ್ವೇ ಕೆಸರೆ ಗ್ರಾಮ. ಆ ಕೆಸರೆ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ರೆ ಆಯ್ತಪ್ಪ, ಯಾವ ಕಾಂಟ್ರವರ್ಸಿ ಇರಲ್ಲಲ್ವಾ? ಕೆಸರೆ ಗ್ರಾಮಕ್ಕೆ ಹೆಸರಿಟ್ಕೊಂಬಿಡಿ, ಸಿದ್ದರಾಮಯ್ಯ ಬಡಾವಣೆ ಅಂತಲೋ, ಸಿದ್ದರಾಮಯ್ಯ ಎಂಥದ್ದು ರೋಡ್ ಅಂತಲೋ ಇಟ್ಕೊಂಬಿಡಿ. GTD ಮುನಿಸಿನ ಬಗ್ಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. JDSಗೂ GTDಗೂ ಗಂಡ ಹೆಂಡತಿಯ ಸಂಬಂಧ ಇದ್ದ ಹಾಗೆ, ಜಗಳ ಮುನಿಸು ಇರುತ್ತೆ, ಸಂಬಂಧ ಮುರಿಯಲ್ಲ. ಆಯಾ ಸಂದರ್ಭಕ್ಕೆ GTD ಅನ್ಸಿದ್ದನ್ನ ಹೇಳ್ತಾರೆ. ನಮ್ಮ GTD ಸಂಬಂಧ ಮುಗೀತು ಅಂತ ಅದಕ್ಕೆ ಅರ್ಥ ಅಲ್ಲ. GTD ಯಾವ ಪಕ್ಷಕ್ಕೂ ಹೋಗಲ್ಲ, ನಮ್ಮ ಜೊತೆನೇ ಇರ್ತಾರೆ ಅಂತ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನು GT ದೇವೇಗೌಡರದು JDSದು ಏನೋ ಸಂಪೂರ್ಣ ಏನೋ ಒಂದು ಬಿರುಕು ಬಂದ್ಬಿಟ್ಟಿದೆ ಅಂತ ನಿಮ್ಗೆ ಏನಾದ್ರು ಅನಿಕೆ ಇದೆಯಾ? ಅವರು ನೋಡಿ, GT ದೇವೇಗೌಡರು ಇವತ್ತಿಂದು ಅವರ ಹೇಳಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಅರ್ಥೈಸಬೇಕಾಗಿಲ್ಲ. ಅವರ ಹಿಂದಿನ ಹಲವಾರು ವಿಷಯಗಳಲ್ಲೂ ಸಹ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಮನಸ್ಸಿಗೆ ಬಂದಿದ್ದನ್ನ ನೇರವಾಗಿ ಚರ್ಚೆ ಮಾಡ್ತಾರೆ. ಹಾಗಂತ ಹೇಳಿ ಅವರು ಪಕ್ಷದಿಂದ ಹೊರಗಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಭಾವನೆ ಮಾಡ್ಕೊಂಡ್ರೆ ಬಹುಶಃ ಅವರಷ್ಟು ರಾಜಕೀಯದ ತಿಳುವಳಿಕೆ ಕಡಿಮೆ ಇದೆ ಅಂತಕ್ಕಂಥದ್ದು ನಾನು ಹೇಳ್ಬೇಕು. ಏನು ಆಸೆಯಿಂದ ನೋಡಿದ್ರು GT ದೇವೇಗೌಡರನ್ನಾಗಲಿ ಇನ್ಯಾರನ್ನೇ ಆಗಲಿ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೀಗ ಅಲ್ಲೂ ಹೇಳಿದೆ, GT ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.